ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 21ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಆದಿ ಪಾಪ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗ್ತಾರೆ. ಭಾಗ್ಯ ಹೇಳಿರ್ತಾರಲ್ಲ, ಒಂದು ದಿವಸಕ್ಕೆ ಒಂದು ₹150 ಮಾತ್ರ ಖರ್ಚು ಮಾಡಬೇಕು ಅಂತ. ಆಲ್ರೆಡಿ ಅವ್ರ ಹತ್ರ ₹35 ಖರ್ಚಾಗ್ಬಿಟ್ಟಿರುತ್ತೆ. ಬರೀ ₹115 ಮಾತ್ರ ಇರುತ್ತೆ. ಸರಿ, ಒಂದು ಹೋಟ್ಲಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿರುತ್ತೆ. ಪಾಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರ್ತಾರಲ್ಲ, ಒಂದು ಹೋಟ್ಲಿಗೆ ಊಟಕ್ಕೆ ಹೋಗಿರ್ತಾರೆ. ಅಲ್ಲಿ ಊಟ ನೋಡ್ತಾರೆ, ಮೆನು ಕಾರ್ಡ್ ತೊಗೊಂಡು ₹80 ಇರುತ್ತೆ. ಅಯ್ಯೋ, ₹80 ಖಾಲಿ ಆಗಿಬಿಟ್ರೆ ಇನ್ನು ₹35 ಉಳಿಯುತ್ತೆ. ₹35 ನಾನು ಒಂದು ದಿವಸಲ್ಲೇ ಹೇಗೆ ಮಾಡೋದು? ಬೇಡ ಬೇಡ, ಬೇರೆ ಎಲ್ಲರೂ ಕಮ್ಮಿ ದುಡ್ಡಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಆದಿ ಬರ್ತಾ ಇರ್ತಾರೆ. ಅಲ್ಲಿ ಒಂದು ರೋಡಿ ಸೈಡಲ್ಲಿ ಊಟ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲೋಗಿ ಒಬ್ಬರ ಹೆಂಗಸರು ಎಲ್ಲ ಮಾಡ್ತಾ ಇರ್ತಾರೆ. ಅವ್ರನ್ನ ಆದಿ ಕೇಳ್ತಾರೆ, ಒಂದು ಊಟ ಎಷ್ಟು ಅಂತ. ₹40 ಅಂತ ಹೇಳಿರ್ತಾರೆ ಅವರು. ಹೌದಾ, ಹಾಗಾದರೆ ನನಗೊಂದು ಊಟ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಊಟ ತೊಗೊಂಡು ಆದಿ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಎಲ್ಲ ಕೂತಿರ್ತಾರೆ, ನಿಂತ್ಕೊಂಡೇ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಊಟ, ಸೂಪರಾಗಿದೆ ಅಂತ ತಿಂತಾ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇರ್ತಾರೆ. ಭಾಗ್ಯ ಅದು ಅವ್ರ ಮಾವಂದು ಧರ್ಮಣ್ಣ ಅವ್ರದ್ದು ಕನ್ನಡಕ ರಿಪೇರಿ ಆಗಿರುತ್ತೆ. ಕನ್ನಡಕದ ಅಂಗಡಿ ಇಲ್ಲೇ ಎಲ್ಲೋ ಇತ್ತಲ್ಲ, ನನ್ನ ಅಂಗಡಿ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತಾ, ಇಲ್ಲೇ ಎಲ್ಲೋ ಅಂಗಡಿ ಇದೆ ನೋಡ್ತೀನಿ ಅಂತೇಳಿ ಮುಂದೆ ಬರ್ತಾ ಇರ್ತಾರೆ. ನೋಡಿದ್ರೆ ಆದಿ ಸಡನ್ನಾಗಿ ಕಾಣಿಸ್ಬಿಡ್ತಾರೆ. ಭಾಗ್ಯಗೆ ರೋಡಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇರ್ತಾರಲ್ಲ ಸೈಡಲ್ಲಿ, ಅದು ಕಾಣಿಸ್ಬಿಡುತ್ತೆ. ಅಯ್ಯೋ, ಆದಿಯವರಲ್ವಾ ಅದು ಅಂತ ಭಾಗ್ಯ ಅನ್ಕೊತಾಳೆ. ಕರೆಕ್ಟ್ ಆದಿಯವರೇ ಅಂತ ಅಂದ್ಬಿಟ್ಟು ಬಂದಾಗ, ಆದಿಯವರೇ ಏನು ನೀವು ಇಲ್ಲಿ ಊಟ ಮಾಡ್ತಾ ಇದ್ದೀರಾ ಅಂದಾಗ, ಯಾಕೆ ಭಾಗ್ಯ ಊಟ ಮಾಡಬಾರ್ದಾ ನಾನು ಅಂತಾರೆ. ಅಲ್ಲ, ಆ ಥರ ಅಲ್ಲ, ಇಲ್ಲಿ ಅಂದಾಗ ಅಶ್ವಾಗಿತ್ತು ಭಾಗ್ಯ, ಅದಕ್ಕೆ ಊಟ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ, ಬನ್ನಿ ಊಟ ಮಾಡೋರಂತೆ ನೀವು ಅಂತ ಭಾಗ್ಯನ ಆದಿ ಕರೀತಾರೆ. ಭಾಗ್ಯ ಇಲ್ಲ ಇಲ್ಲಪ್ಪ, ನಂದು ಆಯಿತು, ಬೇಡ ನೀವು ಮಾಡಿ, ನಂದು ಆಯಿತು ಅಂದ್ರೆ, ಯಾಕ್ರಿ ಭಾಗ್ಯ, ನಾನು ಮಿಡ್ಲ್ ಕ್ಲಾಸ್ ಅವರು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾವು ಮಿಡ್ಲ್ ಕ್ಲಾಸ್ ಜನ ಊಟಕ್ಕಾದರೆ ನೀವು ಬರಲ್ವಾ ಅಂತ ಅಂದ್ಬಿಟ್ಟು ಆದಿ ಭಾಗ್ಯಂಗೆ ಟ್ಯಾಂಕ್ ಕೊಡ್ತಾರೆ. ಭಾಗ್ಯ ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಆದಿಯವರೇ, ನಾನು ಕೂಡ ಅದೇ ಥರನೇ ಅಂದಾಗ, ಮತ್ತು ಬನ್ನಿ ಊಟ ಮಾಡಿ ಅಂತ ಅಂದಾಗ, ಸರಿ ಆಯಿತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಾಗ ಅವರು ಅಕ್ಕ ಇನ್ನೊಂದು ಪ್ಲೇಟ್ ಊಟ ಕೊಡಿ ಅಂತ ಅಂದ್ಬಿಟ್ಟು ಭಾಗ್ಯಂಗೆ ಇನ್ನೊಂದು ಪ್ಲೇಟ್ ಊಟ ಕೊಡಿಸ್ತಾರೆ. ಊಟ ಮಾಡ್ತಾರೆ, ಇಬ್ಬರು ಖುಷಿಯಾಗಿ ಊಟ ಮಾಡ್ತಾರೆ. ಸರಿ, ಎಲ್ಲ ಆದಮೇಲೆ ಕೈ ತೊಳ್ಕೊಂಡು ಓಡ್ತಾ ಇರ್ತಾರೆ. ಅವಾಗ ಆದಿ ಹೋಗಿ ಊಟದ ದುಡ್ಡು, ಇಬ್ಬರದ್ದು ಊಟದ ದುಡ್ಡು ಕೊಡ್ತಾರೆ. ಸರಿ, ಭಾಗ್ಯ ಬಂದಾಗ, ಆದಿಯವರೇ ಊಟಕ್ಕೆ ಎಷ್ಟಾಯಿತು ಅಂದಾಗ, ಎಷ್ಟು ಆಯಿತು ಬಿಡಿ ಭಾಗ್ಯ, ಯಾಕೆ ಇವಾಗ ಅಂದಾಗ, ಅದೆಲ್ಲ ಗೊತ್ತಿಲ್ಲ, ಎಷ್ಟಾಯಿತು ಅಂತೇಳಿ ಅಂದಾಗ, ಎಷ್ಟೋ ಆಗಿದೆ ಬಿಡಿ, ಇವಾಗ ಅದನ್ನು ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಇವಾಗ ನೀವು ಹೇಳ್ತಿರೋ ಇಲ್ವೋ ಅಂದಾಗ ಆದಿ ಹೇಳಲ್ಲ. ಅವಾಗ ಭಾಗ್ಯನೇ ಅವ್ರನ್ನ ಊಟ ಕೊಡ್ತಾರಲ್ಲ ಅವ್ರನ್ನ, ಅಕ್ಕ ಊಟ ಎಷ್ಟಾಯಿತು, ಒಂದು ಊಟ ಎಷ್ಟಕ್ಕ ಅಂತ ಕೇಳ್ತಾರೆ. ಅಕ್ಕ ₹40 ಅಂತ ಅವ್ರು ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಅಂದ್ಬಿಟ್ಟು ಆದಿಗೆ ₹40 ವಾಪಸ್ ಕೊಡೋಕೆ ಹೋಗ್ತಾರೆ. ಆದಿ ಬೇಡ ಭಾಗ್ಯ, ಯಾಕೆ ಅಂದಾಗ, ನೀವು ತೊಗೋತೀರಾ ಆದಿ, ಇವಾಗ ಸುಮ್ಮನೆ ತೊಗೋಬೇಕು ನೀವು ಅಷ್ಟೇನೇನೆ ಅಂತ ಅಂದ್ಬಿಟ್ಟು ಭಾಗ್ಯ ಆದಿಗೆ ₹40 ವಾಪಸ್ ಕೊಡ್ತಾರೆ. ಆದಿ ₹40 ಇಸ್ಕೊಂಡು ಬರ್ತಾರೆ. ಆಫೀಸಿಗೆ ಬರ್ತಾರಲ್ಲ, ಆಫೀಸಿಗೆ ಬಂದಾಗ ಎಲ್ಲರೂ ಗುಡ್ ಮಾರ್ನಿಂಗ್ ಅಂತ ಇವ್ರು ಹೇಳಿದ್ರೆ ಅವ್ರು ವಾಪಸ್ ಇವ್ರು ಯಾರಿಗೂ ಗುಡ್ ಮಾರ್ನಿಂಗ್ ಹೇಳಲ್ಲ. ಹಂಗೂ ಭಾಗ್ಯ ಕೇಳ್ತಾರೆ, ಬನ್ನಿ ಕಾರಲ್ಲೇ ಡ್ರಾಪ್ ಮಾಡ್ತೀನಿ, ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ಅಂತ. ಆದಿ ಒಪ್ಪಲ್ಲ. ಇಲ್ಲ ಭಾಗ್ಯ, ನೀವು ಇಲ್ಲಿ ಊಟ ಮಾಡ್ತಿರೋದನ್ನ ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿರೋದು, ಇವ್ರು ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಏನು ಅಂತ ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ನೀವು ಫಾಲೋ ಮಾಡ್ಕೊಂಡು ಬಂದಿರೋದು ನನಗೆ ಗೊತ್ತು ಅಂತ ಆದಿ ಹೇಳಿರ್ತಾರೆ. ಅವಾಗ ಭಾಗ್ಯ ಅಯ್ಯೋ ಆ ಥರ ಎಲ್ಲ ನಾನು ಫಾಲೋ ಮಾಡ್ತಾ ಇಲ್ಲ, ಅದೆಲ್ಲ ಇಲ್ಲ, ನಾನು ಏನಕ್ಕೋ ಬೇರೆ ಕೆಲಸಕ್ಕೆ ಬಂದಿದ್ದೆ ಅಷ್ಟೇನೇ, ಅವಾಗ ನೀವು ಕಾಣಿಸಿದ್ರೆ ಮಾತಾಡ್ತಿದ್ದೀನಿ, ನಿಮ್ಮನ್ನು ಫಾಲೋ ಮಾಡೋ ಅಂಥದ್ದು ಏನಿದೆ, ನೀವು ಕರೆಕ್ಟಾಗಿ ಚಾಲೆಂಜ್ ತೊಗೊಂಡ್ಮೇಲೆ ನೀವು ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ, ನಾನು ಯಾಕೆ ನಿಮ್ಮನ್ನು ಫಾಲೋ ಮಾಡಲಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ, ಸರಿ ಊಟ ಎಲ್ಲ ಆಗಿ ಬರ್ತಾ ಇರ್ಬೇಕಾದ್ರೆ ಭಾಗ್ಯ ಕೇಳ್ತಾರೆ, ಬನ್ನಿ ಆಫೀಸ್ ಕಡೆನೇ ಹೋಗ್ತಾ ಇದ್ದೀನಿ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ. ಆದಿ ಒಪ್ಪಲ್ಲ. ಇಲ್ಲ ಭಾಗ್ಯ, ನಾನು ಮಿಡ್ಲ್ ಕ್ಲಾಸ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಅದೇ ಥರನೇ ನಾನು ಹೆಂಗೋ ಆಟೋನೋ ಬಸ್ಸೋ ಏನೋ ಹಿಡ್ಕೊಂಡು ಹೋಗ್ತೀನಿ, ನಾನು ಬೇಡ ನಿಮ್ಮ ಕಾರ್ ಬೇಡ ನನಗೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆದಿ ಆಫೀಸ್ಗೆ ಹೋಗ್ತಾರೆ. ಇವರೇ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಅವರಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಆದಿನ ನೋಡ್ತಾರೆ. ಯಾಕೆಂದರೆ ಮಾಮೂಲಿಯಾಗಿ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕ್ಕೊಂಡು ಬಂದಿರ್ತಾರಲ್ಲ, ಆಫೀಸಿಗೆ ಬರ್ತಿದ್ದ ರೀತಿಯೇ ಬೇರೆ ಇರುತ್ತೆ. ಆದಿ ಎಲ್ಲರೂ ಇವ್ರನ್ನೇ ನೋಡ್ಬಿಟ್ಟು ಶಾಕ್ ಆಗುತ್ತೆ. ಅವಾಗ ಆದಿ ಸರ್ ಅಲ್ವಾ ಅಂತ ಎಲ್ಲರೂ ಇವ್ರನ್ನೇ ನೋಡ್ತಾ ಇರ್ತಾರೆ. ಆದಿಗೆ ಒಂಥರ ಆಶ್ಚರ್ಯ ಆಗುತ್ತೆ, ಏನು ಇವರೆಲ್ಲ ನನ್ನನ್ನು ಈ ಥರ ನೋಡ್ತಿದ್ದಾರಲ್ಲ, ನಾನು ಇವತ್ತು ಈ ಥರ ಸಿಂಪಲ್ಲಾಗಿ ಬಂದಿದ್ದೀನಿ ಅಂತನಾ. ನೋಡ್ದಾ ಎಷ್ಟು ಮಿಡ್ಲ್ ಕ್ಲಾಸ್ ಕರೆಕ್ಟ್ ಭಾಗ್ಯ ಹೇಳಿದ್ದು, ಎಲ್ಲ ಫೇಸ್ ಮಾಡಬೇಕು ಅಂತ. ನೋಡಿ ಇಲ್ಲೇ ಆಗ್ತಾಯಿದೆ ನನಗೆ, ಯಾವ ರೀತಿ ನೋಡ್ತಾರೆ ನಾವು ಈ ಥರ ಸಿಂಪಲ್ಲಾಗಿ ಬಂದರೆ ಜನಗಳು ಅಂತೇಳ್ಬಿಟ್ಟು ಇಲ್ಲೇ ಅರ್ಥ ಆಗ್ತಿದೆ ನನಗೆ ಅಂತೇಳಿ ಅದು ಏನು ಮಾಡ್ತಾರೆ, ಒಳಗಡೆ ಹೋಗ್ಬಿಟ್ಟು ಅವ್ರ ಶರ್ಟು ಎಲ್ಲ ಕ್ಲೀನಾಗಿ ಶರ್ಟ್ ಮಾಡ್ಕೊಂಡು ಎಲ್ಲ ಶರ್ಟ್ ಎಲ್ಲ ಸರ್ ಮಾಡ್ಕೊತಾ ಇರ್ತಾರೆ. ಶರ್ಟ್ ಎಲ್ಲ ಸರ್ ಮಾಡ್ಕೊಂಡು, ಇಲ್ಲ ಅದೇನೇ ಆಗಲಿ ನಾನು ಹೆಂಗಿರ್ತೀನೋ ಹಾಗೆ ಇರಬೇಕು ಇನ್ಮೇಲೆ ಅಂತ ಅಂದ್ಬಿಟ್ಟು, ಅಂದರೆ ಭಾಗ್ಯಂಗೆ ಚಾಲೆಂಜ್ ಮಾಡಿರೋ ಥರ ಮಿಡ್ಲ್ ಕ್ಲಾಸ್ ಥರನೇ ಇರಬೇಕು ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ನಾನು ಯಾರನ್ನೂ ಆ ಥರ ಪರ್ಟಿಕ್ಯುಲರಾಗಿ ಹೇಳ್ತಾಯಿಲ್ಲ, ಇಲ್ಲಿ ಧಾರಾವಾಹಿಯಲ್ಲಿ ಬಂದಿರೋದು ಪದಗಳು ನಾನು ಹೇಳ್ತಿದ್ದೀನಿ ಅಷ್ಟೇ. ಈವನ್ ನಾವು ಕೂಡ ಮಿಡ್ಲ್ ಕ್ಲಾಸ್ ಜನನೇ. ನಾನೆಲ್ಲ ಪ್ರತಿಯೊಂದು ಕಷ್ಟ ಚಿಕ್ಕದ್ರಿಂದ ಪ್ರತಿಯೊಂದು ಕಷ್ಟ ಸುಖ ಎಲ್ಲ ಅನುಭವಿಸಿರೋದು ಇವತ್ತೂ. ಅದರಿಂದ ನನಗೆ ಇದೇ ಲೈಫ್ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲನೂ ಇಷ್ಟ ಆಗುತ್ತೆ ಜೀವನದಲ್ಲಿ, ಚಿಕ್ಕ ಬಡತನವೂ ಇಷ್ಟ, ಪ್ರತಿಯೊಂದು ಇಷ್ಟ ಆಗುತ್ತೆ, ಪ್ರತಿಯೊಂದು ಫೇಸ್ ಮಾಡಿದ್ದೀವಿ. ಅದರಿಂದ ಈ ಪಾತ್ರದಲ್ಲಿ ಬರೋ ಸನ್ನಿವೇಶಗಳು ಮಾತ್ರ ನಾನು ಹೇಳ್ತಿದ್ದೀನಿ. ಏನಾದರೂ ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆದಿ ರೆಡಿ ಆಗ್ತಾ ಇರ್ತಾರೆ, ಶರ್ಟ್ ಎಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ತಾಂಡವ್ ಬರ್ತಾರೆ. ಬಂದ್ಬಿಟ್ಟು
ಬ್ರದರ್ ಹೇಳಿ ಬ್ರದರ್, ಏನಿದು ನಿಮ್ಮ ಅವಸ್ಥೆ ಅಂತ ತಾಂಡವ್ ಕೇಳ್ತಾನೆ. ಅವಾಗ ಏನು ಬ್ರದರ್ ಏನಾಗಿದೆ ಅಂದಾಗ, ಅಲ್ಲ ಬ್ರದರ್ ನೀವೇನಿದು ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ಇನ್ ಶರ್ಟ್ ಇಲ್ಲ ಏನಿಲ್ಲ ಹಿಂಗೆ ಬಂದಿದ್ದೀರಲ್ಲ, ಇಷ್ಟೊಂದು ಸುಸ್ತಾಗಿದ್ದೀರ, ಯಾಕೆ ಏನ್ರಲ್ಲಿ ಬಂದಿರ ನೀವು ಹಿಂಗಾಗಿದ್ದೀರಲ್ಲ ಅಂತ ಅಂದ್ಬಿಟ್ಟು ಆದಿ ತಾಂಡವ್ ಕೇಳ್ತಾರೆ ಆದಿನ. ಅವಾಗ ಆದಿ, ಬ್ರದರ್ ಏನಿಲ್ಲ ಬ್ರದರ್, ಅದು ಸ್ವಲ್ಪ ನಡ್ಕೊಂಡು ಬಂದರೆ ಸುಸ್ತಾಯಿತು ಅಂದಾಗ, ನಡ್ಕೊಂಡು ಬಂದ್ರಾ ಅಂದಾಗ, ಹೌದು ಬ್ರದರ್ ಅಂದಾಗ, ಏನು ಬ್ರದರ್ ಏನು ಮಾಡ್ತಾಯಿದ್ದೀರಾ ನೀವು, ಈ ಥರ ಎಲ್ಲ ನಡ್ಕೊಂಡು ಬರೋಂಥದ್ದು ಏನಿದೆ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾರೆ. ಅವಾಗ ಆದಿ, ಬ್ರದರ್ ಅವೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ, ಭಾಗ್ಯನ ಹತ್ರ ನಾನು ಯಾವ ರೀತಿ ಚಾಲೆಂಜ್ ಹಾಕಿದೆ ಅಂತ ನಿಮಗೆ ಗೊತ್ತಲ್ವ ಬ್ರದರ್, ಅದರಿಂದ ಆ ಚಾಲೆಂಜ್ ಪ್ರಕಾರನೇ ನಾನು ನಡ್ಕೊತಾ ಇದ್ದೀನಿ ಅಷ್ಟೇನೇ ಅಂತ. ಅಲ್ಲ ಬ್ರದರ್ ಆಯಿತು, ನೀವು ಚಾಲೆಂಜ್ ಮಾಡೋಂಥದ್ದು ಏನಿತ್ತು ಇವಾಗ, ಅದು ದುಡ್ಡು ಕೊಟ್ಬಿಟ್ಟು ಅದು ಸುಮ್ಮನೆ ಆಗ್ಬಿಟ್ಟಿದ್ರೆ ಆಗ್ತಿತ್ತು, ಅವರು ಆ ಭಾಗ್ಯವರು ಹಾಗೆ ಮಾಡ್ತಾರೆ, ದುಡ್ಡು ತೊಗೊಂಡಿದ್ರೆ ಆಗ್ತಿತ್ತು, ಇವಾಗ ಇಷ್ಟೆಲ್ಲ ಬೇಕಿತ್ತಾ, ನಿಮ್ಮನ್ನು ಈ ಥರ ಪರಿಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಬ್ರದರ್ ಅಂದಾಗ, ಏನಿಲ್ಲ ಇದರಲ್ಲಿ ಭಾಗ್ಯವ್ರ ತಪ್ಪೇನಿಲ್ಲ ಬ್ರದರ್, ನೀವು ಭಾಗ್ಯವ್ರನ್ನ ಯಾಕೆ ಅಂತೀರಾ, ಇದರಲ್ಲಿ ನಂದೇ ಇರೋದು, ನಾನೇ ಚಾಲೆಂಜ್ ಮಾಡಿರೋದು ಭಾಗ್ಯವ್ರ ಮೇಲೆ, ಇದ್ರಲ್ಲಿ ಭಾಗ್ಯವ್ರ ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಆದಿ ಭಾಗ್ಯನ ವಹಿಸ್ಕೊಂಡೆ ತಾಂಡವ ಹತ್ರ ಮಾತಾಡ್ತಾರೆ. ತಾಂಡವ್ಗೆ ಆಗಲೇ ಕೋಪ ಅಷ್ಟು ನೆತ್ತಿಗೆ ಏರ್ತಾ ಇರುತ್ತೆ, ಈ ಬ್ರದರ್ ಭಾಗ್ಯನೇ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ದಂಗೆ ಕೇಳ್ತಿದ್ದಾರೆ ಈ ಬ್ರದರು ಅಂತ ಅಂದ್ಬಿಟ್ಟು ತಾಂಡವ್ ಕೋಪ ನೆತ್ತಿಗೆ ಇರ್ತಾ ಇರುತ್ತೆ, ತೋರಿಸ್ಕೊಳ್ಳಲ್ಲ. ಆಮೇಲೆ ಬ್ರದರ್ ಕ್ಲೈಂಟ್ಸ್ ಎಲ್ಲ ಕಾಯ್ತಿದ್ದಾರೆ, ಬನ್ನಿ ಮೀಟಿಂಗ್ ಹೋಗೋಣ ಅಂತ ತಾಂಡವ್ ಆದಿನ ಕರೀತಾರೆ. ಸರಿ ನಡೀರಿ ಬ್ರದರ್ ಅಂತ ಬರ್ತಾ ಇರ್ತಾರೆ. ಅವಾಗ ತಾಂಡವ್, ಬ್ರದರ್ ಈಗ ನೀವು ಈ ಥರ ಬರ್ತೀರಾ, ಏನಾಗಿದೆ ಇವಾಗ, ಐ ಆಮ್ ಓಕೆ ಅಂತ ಆದಿ ಹೇಳ್ತಾರೆ. ನೋ ಬ್ರದರ್ ತೊಗೊಳ್ಳಿ ಕೋಟ್ ಹಾಕೊಳ್ಳಿ ಅಂತ ತಾಂಡವ್ ಹಾಕೊಂಡಿರೋ ಕೋಟ್ನ ಆದಿ ಕೊಡ್ತಾರೆ. ಅಯ್ಯೋ ಬ್ರದರ್ ಅದೆಲ್ಲ ಏನೂ ಬೇಡ ಅಂತ ಆದಿ ಕೇಳ್ತಾರೆ. ಇಲ್ಲ ಬ್ರದರ್ ನೀವು ಆ ಮೀಟಿಂಗ್ ಈ ಥರ ಎಲ್ಲ ಬಂದರೆ ಸರಿ ಹೋಗಲ್ಲ, ನೀವು ಹೆಂಗಿರ್ಬೇಕು ಹಂಗೆ ಬರಬೇಕು, ತೊಗೊಳ್ಳಿ ಅಂತ ತಾಂಡವ್ ಹಾಕಿದ ಕೊಟ್ಟನ ಆದಿ ಕೊಡ್ತಾರೆ. ಆದಿ ಆ ಕೋಟ್ ಹಾಕೊಂಡು ಥ್ಯಾಂಕ್ ಯು ಬ್ರದರ್ ಅಂತ ಹೇಳ್ಬಿಟ್ಟು ಮೀಟಿಂಗ್ ಬರ್ತಾರೆ. ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಯುತ್ತೆ. ಮೀಟಿಂಗ್ ಎಲ್ಲ ಮುಗಿದು ಎಲ್ಲ ಪ್ರಾಜೆಕ್ಟ್ ಎಲ್ಲ ಓಕೆ ಆಗುತ್ತೆ, ಇವ್ರು ಕೊಟ್ಟಿರೋ ಕೊಟೇಶನ್ಸು ಎಲ್ಲ ಓಕೆ ಆಗಿ ಅದು ಮೀಟಿಂಗ್ ಸಕ್ಸಸ್ ಆಗುತ್ತೆ. ಮೀಟಿಂಗ್ ಸಕ್ಸಸ್ ಆದಮೇಲೆ ಆದಿ ತಾಂಡವ್ಗೆ ಏನು ಹೇಳ್ತಾರೆ, ಬ್ರದರ್ ಮೀಟಿಂಗ್ ಎಲ್ಲ ಸಕ್ಸಸ್ ಆಗಿದೆ, ಇನ್ಮೇಲೆ ಮೀಟಿಂಗ್ ಎಲ್ಲ ಯಾವುದೇ ಮೀಟಿಂಗ್ ಇದ್ದರೂ ನೀವೇ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ತಾಂಡವ್ಗೆ ಆದಿ ಹೇಳ್ತಾರೆ. ಅವಾಗ ತಾಂಡವ್, ನಾನಾ ಬ್ರದರ್ ಯಾಕೆ ಅಂದಾಗ, ಇಲ್ಲ ಬ್ರದರ್ ನಾನು ಒಂದು 6 days ಆಫೀಸಿಗೆ ಬರೋಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ತಾಂಡವ್, ವರ್ಕ್ ಫ್ರಮ್ ಹೋಮಾ ಯಾಕೆ ಬ್ರದರ್ ಅಂದಾಗ, ಏನಿಲ್ಲ ಬ್ರದರ್ ನನಗೂ ಮನೆ ಸ್ವಲ್ಪ ಕೆಲಸ ಇದೆ, ಅದು ಅಲ್ಲದೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಸ್ವಲ್ಪ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ, ಮತ್ತು ಯಾವುದೋ ಮೈಂಡಿಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ಎಷ್ಟೇ ಕೆಲಸ ಆದರೂ ಮಾಡ್ಬೋದು, ಅದರಿಂದ ನಾನು ವರ್ಕ್ ಫ್ರಮ್ ಹೋಮ್ ತಗೋತಾ ಇದ್ದೀನಿ. ನೀವು ಏನೇ ಪ್ರಾಬ್ಲಮ್ ಇದ್ದರೂ ಅಪ್ಡೇಟ್ ಕೊಡಿ ನನಗೆ, ಆಕಸ್ಮಿಕ ಫೋನ್ ಮಾಡಿ, ನಾನು ಫೋನಲ್ಲೇ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಸೊಲ್ಯೂಷನ್ ಹೇಳ್ತೀನಿ, ಇಲ್ಲಾಂದರೆ ನಾನು ಬರಲೇಬೇಕು ಅಂದಾಗ ಬೇಕಾದ್ರೆ ಆಫೀಸಿಗೆ ಬರ್ತೀನಿ. ನೀವು ಅಟ್ ಪ್ರೆಸೆಂಟ್ ಬರಲೇಬೇಕು ಅಂತ ಏನಾರೋ ಇಮಿಡಿಯೇಟ್ ಬರಬೇಕು ಅಂತ ಏನಾರೋ ಸಿಚುವೇಶನ್ ಬಂದರೆ ನನಗೆ ಹೇಳಿ, ನಾನು ಆಫೀಸಿಗೆ ಬರ್ತೀನಿ, 6 days ನಾನು ಬರಲ್ಲ, ಪ್ರತಿಯೊಂದು ನೀವೇ ಹ್ಯಾಂಡ್ಲ್ ಮಾಡಬೇಕು, ನೋಡ್ಕೋಬೇಕು ಅಂತ ಆದಿ ತಾಂಡವ್ಗೆ ಹೇಳ್ತಾರೆ. ತಾಂಡವು, ಬ್ರದರ್ ಏನು ಹೇಳ್ತಾ ಇದ್ದೀರಾ, ನಾನು ಹ್ಯಾಂಡ್ಲ್ ಮಾಡೋದು ಆ ಮೀಟಿಂಗ್ಸ್ ಎಲ್ಲ 6 days, ಅಯ್ಯೋ ನೋ ಬ್ರದರ್ ನನ್ನ ಕೈಲಿ ಆಗೋಲ್ಲ ಅಂದಾಗ, ಬ್ರದರ್ ಯು ಕ್ಯಾನ್ ಡೂ ಇಟ್, ನೀವು ಮಾಡೇ ಮಾಡ್ತೀರಾ, ನಿಮ್ಗೆ ಆ ಕೆಪಾಸಿಟಿ ಇದೆ ಬ್ರದರ್, ನೀವು ಮಾಡಿ, 6 days ಆಫೀಸ್ ನೋಡ್ಕೊಳ್ಳಿ ಅಷ್ಟೇನೇ, ನಾನು 7 days ಇಲ್ಲಿ ಇರ್ತೀನಿ, ನಾನು ಇವತ್ತೊಂದು ದಿವಸ ಬಿಟ್ಬಿಡಿ, ಇವತ್ತು ಚಾಲೆಂಜ್ ಫಸ್ಟ್ ಡೇ, ನನಗೆ ಇವತ್ತು ಫಸ್ಟ್ ಡೇ ಆಯಿತು, ಇನ್ನು 6 days ಇದೆ, 6 days ಚಾಲೆಂಜ್ ಮುಗಿಸ್ಕೊಂಡು ನಾನು 7 daysಗೆ ಏಯ್ಟ್ ಡೇಸು ಅಂದರೆ 8ನೇ ದಿನಕ್ಕೆ ನಾನು ಇಲ್ಲಿರ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತಾಂಡವ್, ಬ್ರದರ್ ಇವೆಲ್ಲ ಬೇಕಾ ನಿಮಗೆ ಅಂದಾಗ, ನೋ ಬ್ರದರ್ ಭಾಗ್ಯವ್ರ ದುಡ್ಡು ವಾಪಸ್ ತೊಗೋಬೇಕು, ಅದಕ್ಕೋಸ್ಕರ ನಾನು ಎಷ್ಟೇ ರಿಸ್ಕ್ ಆದರೂ ನಾನು ತೊಗೋತೀನಿ ಭಾಗ್ಯವ್ರಿಗೋಸ್ಕರ, ನಾನು ಆ ದುಡ್ಡು ಭಾಗ್ಯವ್ರಿಗೆ ವಾಪಸ್ ಕೊಟ್ಟ ಮೇಲೆ ನನಗೆ ಸಮಾಧಾನ ಆಗೋದು, ನಾನು ಭಾಗ್ಯವ್ರಿಗೋಸ್ಕರ ಏನೇ ಪ್ರಾಬ್ಲಮ್ ಆದರೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದಾಗ, ಭಾಗ್ಯ ಅಂತ ಈ ತಾಂಡವ್ಗೆ ಹೇಳ್ತಾ ಇದ್ರೆ ತಾಂಡವ್ ಕೋಪ ಏರ್ತಾ ಇರುತ್ತೆ, ಆದಿ ಭಾಗ್ಯ ಅಂತಿರ್ತಾರಲ್ಲ ಅಂತ, ಬಟ್ ಏನು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ತಾಂಡವ್, ನಾನು ಭಾಗ್ಯ ನನ್ನ ಹೆಂಡ್ತಿ ಕೂಡ, ನನ್ನ ಮಕ್ಕಳು ಇದ್ದಾರೆ, ಅವ್ರನ್ನ ತನ್ವಿ ಗುಂಡ ನನ್ನ ಮಕ್ಕಳು, ಭಾಗ್ಯ ನನ್ನ ಹೆಂಡ್ತಿ ಅಂತ ಮನುಷ್ಯ ಬಾಯ್ಬಿಟ್ಟು ಹೇಳೋದೇ ಇಲ್ಲ ಆದಿಗೆ. ಪಾಪ ಆದಿಗೂ ಗೊತ್ತಿರಲ್ಲ ಭಾಗ್ಯನ ಬಗ್ಗೆ ಅಷ್ಟು ಕನ್ಸರ್ನ್ ಇರುತ್ತೆ ಆದಿಯವ್ರಿಗೆ. ಸರಿ ಅಂತೇಳ್ಬಿಟ್ಟು, ಓಕೆ ಬ್ರದರ್ ನಾನು ನೋಡ್ತೀನಿ, ಸ್ವಲ್ಪ ಬೇಗ ಹೋಗಬೇಕು, ಮನೇಲಿ ಕೆಲಸ ಇದೆ ಅಂತೇಳ್ಬಿಟ್ಟು ಆದಿಯಲ್ಲಿಂದ ಓಡ್ತಾರೆ. ಇವ್ರು ಈಚೆಗೆ ಬರ್ತಿರ್ಬೇಕಾದ್ರೆ ಈ ಕಣ್ಣಿಗೆ ಡೌಟ್ ಇರುತ್ತೆ, ಬ್ರದರು ಆಫೀಸಲ್ಲೇ ಮೀಟಿಂಗ್ ಹೋಗಿದ್ದಾರೆ ಅಂದಮೇಲೆ ಇಲ್ಲೇ ಇದ್ದಾರೆ, ಬೇರೆ ಕಡೆ ಹೋಗಿಲ್ಲ, ನಾನು 7 days ಇರಲ್ಲ ಬೇರೆ ಕಡೆ ಇರ್ತೀನಿ ಅಂತ ಸುಳ್ಳು ಯಾಕೆ ಹೇಳಿದ್ರು, ಇದರಲ್ಲಿ ಏನೋ ಇದೆ ಕಂಡುಹಿಡಿಬೇಕು ಅಂತ ಕನ್ನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿನ ಹೇಳಿರ್ತಾರೆ, ಹೌದು ಕನ್ನಿಕಾ, ಆದಿ ಯಾವತ್ತೂ ಈ ಥರ ಸುಳ್ಳು ಹೇಳಿ ಹೋಗಿಲ್ಲ, ಇದರಲ್ಲಿ ಬೇರೆ ಏನೋ ವಿಷಯ ಇದೆ ಕನ್ನಿಕಾ, ಇದನ್ನ ಹಿಂಗಾರ ಮಾಡಿ ಕಂಡುಹಿಡಿಯಲೇಬೇಕು, ಕಂಡುಹಿಡಿದ್ರೇ ನಮ್ಗೆ ನಿಜಾಂಶ ಗೊತ್ತಾಗೋದು ಅಂತ ಅಂದ್ಬಿಟ್ಟು ಮೀನಾಕ್ಷಿನ ಹೇಳಿರ್ತಾಳಲ್ಲ. ಇವು ಕನ್ನಿಕಾನು ಹೌದು ಅಂತ ಹೇಳ್ಬಿಟ್ಟು, ಆ ಬ್ರದರ್ ಆಫೀಸಲ್ಲೇ ಇದ್ದಾನೆ ಅಂದರೆ ನೋಡೋಣ, ಆಫೀಸ್ದಾಗ ಹೋದ್ರೆ ಏನಾದ್ರು ನಮ್ಗೆ ಕ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ ಮೀನಾಕ್ಷಿ, ಕನ್ನಿಕಾ ಆಫೀಸ್ ಹತ್ರ ಬರ್ತಾಳೆ. ಅಲ್ಲಿ ಟೈಮ್ ಆಗಿರುತ್ತೆ, ಆದಿ ಈಚೆಗೆ ಬರ್ತಾರೆ, ನಡ್ಕೊಂಡೇ ಬಂದಿರ್ತಾರೆ, ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕೊಂಡೇ ಇರ್ತಾರಲ್ವ, ಬರ್ತಾರೆ. ಅವಾಗ ಕನ್ನಿಕಾ ನೋಡ್ತಾಳೆ, ನಮ್ಮ ಆದಿ ಬ್ರದರು ಈ ಥರ ಪರಿಸ್ಥಿತಿ ಇಲ್ಲ, ಏಕೆ ಈ ಥರ ಇದ್ದಾನಲ್ಲ, ನಮ್ಮ ಬ್ರದರ್ ಯಾವ ಥರ ಬರ್ತಿದ್ದು ಆಫೀಸ್ಗೆ, ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ಬಂದಿದ್ದಾರಲ್ಲ ಅಂತೇಳಿ ಕನ್ನಿಕಾ ನೋಡ್ತಾಳೆ. ನೋಡಿದಾಗ ಆದಿ ಗೊತ್ತಾಗಲ್ಲ ಕನ್ನಿಕಾ ಅಲ್ಲಿ ಬಂದಿರೋದು.
ಸರಿ ಅಂದ್ಬಿಟ್ಟು ಆದಿ ಮನೆಗೆ ಹೋಗಬೇಕು ಅಂತ ಮನೆಗೆ ಬರ್ತಾ ಇರ್ತಾರೆ. ನೋಡಿದ್ರೆ ಕನ್ನಿಕಾ ಇವರಿಂದನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಆದಿ ಸ್ವಲ್ಪ ಡೌಟ್ ಆಗುತ್ತೆ, ನಾನು ಹಿಂದೆ ಯಾರೋ ಬರ್ತಾ ಇರೋಂಗೆ ಕಾಣ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ತಿರುಗಿ ನೋಡ್ತಾರೆ. ಇವಳು ಕನ್ನಿಕಾ ಆ ಕಡೆ ಹೋಗಿ ಕೌಚ್ಕೊಂಡ್ಬಿಡ್ತಾಳೆ. ಸರಿ ಅಂದ್ಬಿಟ್ಟು ಮತ್ತೆ ತಿರುಗಿ ಮುಂದೆ ಬರ್ತಾ ಇರ್ಬೇಕಾದ್ರೆ ನೋಡ್ತಾರೆ ಆದಿ ಮತ್ತೆ ಕನ್ನಿಕಾ ಸೈಡ್ಗೆ ಹೋಗ್ಬಿಡ್ತಾಳೆ. ಅವಾಗ ಆದಿಗೆ ಡೌಟ್ ಆಗುತ್ತೆ, ಓ ಈ ಲಿಟ್ಲ್ ಡೆವಿಲ್ ನನ್ನನ್ನು ಫಾಲೋ ಮಾಡ್ತಿದ್ದಾಳೆ, ನಾನೇನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ಫಾಲೋ ಮಾಡ್ತಿದ್ದಾಳೆ. ಇವಳು ಯಾವುದೇ ಕಾರಣಕ್ಕೂ ನಾನು ಭಾಗ್ಯ ಮನೇಲಿದ್ದೀನಿ, ಭಾಗ್ಯ ಮನೇಲಿ ಈ ಥರ 7 days ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಗೊತ್ತಾಗಬಾರ್ದು. ಗೊತ್ತಾದರೆ ಮೊದಲೇ ಇವಳಿಗೆ ಬಾಗಿನ ಕಂಡ್ರಾಗಲ್ಲ, ಬಾಗಿನ ಮೇಲೆ ಮತ್ತೆ ಕೋಪ ಮಾಡ್ಕೊಂಡು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು, ಇವಳಿಗೆ ಅಂದರೆ ಇವಳಿಗೆ ದಾರಿ ತಪ್ಪಿಸ್ಬೇಕು ನಾನು ಅಂತ ಹೇಳ್ಬಿಟ್ಟು ಆದಿ ಬೇರೆ ಕಡೆ ಎಲ್ಲ ಹೋಗ್ಬಿಡ್ತಾರೆ. ಅವಳು ಕನ್ಫ್ಯೂಸ್ ಆಗಿಬಿಟ್ಟು ಯಾವ ಕಡೆ ಹೋದ್ರು ಬ್ರದರ್ ಅಂತ ಸುತ್ತಲೂ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಸರಿ ಇಲ್ಲಿ ಭಾಗ್ಯ ಮನೇಲಿ ಆಗುತ್ತೆ, ಭಾಗ್ಯ ಮನೆಗೆ ಬರ್ತಾರೆ. ಮನೆಗೆ ಬಂದು ಸೈಲೆಂಟಾಗಿ ಕೂತಿರ್ತಾರೆ ಬೇಜಾರಾಗಿ. ಆದಿ ಪಾಪ ಆ ಥರ ಊಟ ಮಾಡ್ತಿರ್ತಾರಲ್ಲ, ರೋಡ್ ಸೈಡಲ್ಲಿ ಹೋಗಿ ಊಟ ಮಾಡ್ತಿರ್ತಾರಲ್ಲ, ಅದನ್ನು ನೋಡ್ಬಿಟ್ಟು ಆದಿಗೆ ಭಾಗ್ಯಂಗೆ ತುಂಬಾ ನೋವಾಗಿ ಬೇಜಾರಾಗಿ ಕೂತಿರ್ತಾರೆ. ಅವಾಗ ಕುಸುಮ, ಯಾಕೆ ಭಾಗ್ಯ ಒಂಥರ ಇದು ಏನಾರು ಆಯಿತಾ, ಕೆಲಸದ ಹತ್ರ ಏನಾರು ಪ್ರಾಬ್ಲಮ್ ಕೆಲಸದ ಹತ್ರ ಏನಾರು ಆಯಿತಾ, ತೊಂದರೆ ಆಯಿತಾ ಭಾಗ್ಯ ಅಂದಾಗ, ಇಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಮತ್ತು ಏನಾಯಿತು, ಯಾಕೆ ಸಪ್ಪು ಕೂತಿದ್ಯಾ, ಏನು ಅಂತ ಹೇಳಮ್ಮ, ಅರ್ಥ ಆಗುತ್ತಲ್ವ ನನಗೆ, ನೀನು ಹೇಳೋದು ತಾನೇ ಗೊತ್ತಾಗೋದು ಕಣೆ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅದು ಹಂಗಲ್ಲ ಅತ್ತೆ, ಆದಿಯವ್ರು ಇವತ್ತು ಪಾಪ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ, ರೋಡ್ ಸೈಡಲ್ಲಿ ಹೋಗಿ ಊಟ ಮಾಡ್ತಾಯಿದ್ರು ಅತ್ತೆ, ನಂಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಯ್ತು, ತುಂಬ ನೋವಾಯಿತು, ಆ ಥರ ಬದುಕಿದವ್ರು ಇವತ್ತು ಅಲ್ಲಿ ರೋಡ್ ಸೈಡಲ್ಲಿ ಊಟ ಮಾಡ್ತಿದ್ರಲ್ಲ ಅಂತ ತುಂಬ ನೋವಾಯಿತು ಅತ್ತೆ ನನಗೆ ಅಂತ ದುಃಖದಿಂದ ಭಾಗ್ಯ ಹೇಳ್ತಾ ಇರ್ತಾಳೆ. ಸಾರಿ ಸ್ನೇಹಿತರೆ, ನಾವು ಒಂದು ಕಾಲದಲ್ಲಿ ಆ ಥರ ಊಟ ಎಲ್ಲ ತಿಂದು ಬೆಳೆದಿರೋರು ಇರೋದ್ರಿಂದ ಅದು ನೆನಪಾಯಿತು ಅಷ್ಟೇನೆ, ಏನಿಲ್ಲ. ಆವಾಗ ಕುಸುಮರು, ಅಲ್ಲ ಭಾಗ್ಯ, ಈ ಚಾಲೆಂಜ್ ಮಾಡಿಕೊಂಡು ನೀನು ಸೋಲ್ತಿಲ್ಲ ಅವರು ಸೋಲ್ತಿಲ್ಲ, ಪಾಪ ಅಷ್ಟು ರಾಜನಂಗೆ ಬದುಕಿದ್ದವ್ರು ಅವ್ರು ಹೋಗಿ ಇವತ್ತು ಆ ಥರ ಊಟ ಮಾಡ್ತಾರೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ನೀನಾದ್ರು ಚಾಲೆಂಜಲ್ಲಿ ಸೋಲೋಣ ಅಂತ ನೀನು ಅನ್ನಲ್ಲ, ಇಬ್ಬರು ಹಠ ಮಾಡ್ತೀರಾ, ನಿನಗಿನ್ನ ಜಾಸ್ತಿ ಹಠ ಅವರು ಮಾಡ್ತಿದ್ದಾರೆ. ನಾನು ಇಬ್ರಿಗೂ ಹೇಳೋಕ್ಕಾಗಲ್ಲ, ಮಕ್ಳ ಥರ ಇಬ್ಬರೂ ಹಠ ಮಾಡ್ಕೊಂಡು ಕೂತಿದ್ದೀರಾ ಭಾಗ್ಯ, ನೋಡಿ ಇವತ್ತು ನಮ್ಮಿಂದ ಪಾಪ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಲ್ವಾ ಅಂದಾಗ, ಹೌದು ಅತ್ತೆ, ಅದೇ ನನಗೂ ಬೇಜಾರಾಗ್ತಾ ಇರೋದು, ಆದರೆ ನಾನೇನು ಮಾಡಲಿ ಅತ್ತೆ, ನನ್ನ ಸ್ವಾಭಿಮಾನ ಅವ್ರ ದುಡ್ಡು ತೊಗೊಳಕ್ಕೆ ಒಪ್ತಾ ಇಲ್ಲ ಅತ್ತೆ ನನ್ನ ಮನಸ್ಸು, ಅದರಿಂದ ನಾನು ಇದು ಮಾಡ್ತಾ ಇರೋದು ಅಷ್ಟೇ ಅತ್ತೆ, ಇನ್ನೇನು ಇಲ್ಲ ಅತ್ತೆ ಅಂದಾಗ, ಸರಿ ಕಣಮ್ಮ ಆಯಿತು ಭಾಗ್ಯ, ನಾನೇನು ಅದನ್ನೆಲ್ಲ ಹೇಳ್ತಾ ಇರೋದು, ಇವಾಗ ನಾನು ನಿನಗೂ ಹೇಳೋಕ್ಕಾಗ್ತಾಯಿಲ್ಲ, ಆದಿಯವರು ನನ್ನ ಮಾತು ಕೇಳ್ತಾಯಿಲ್ಲ, ನೀನು ನನ್ನ ಮಾತು ಕೇಳ್ತಾಯಿಲ್ಲ, ಈ ಫ್ರೆಂಡ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕುಸುಮರು ತುಂಬ ಫೀಲ್ ಮಾಡ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿದರೆ ಎಲ್ಲರೂ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಪ್ಲೀಸ್. ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಹೆಲ್ಪ್ ಆಗಲಿ ಅಲ್ವಾ ಸ್ನೇಹಿತರೆ, ಪ್ಲೀಸ್ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನೇನೋ ಸಿಂಪತಿಗೋಸ್ಕರ ಈ ಥರ ಅಲ್ಲ, ನಾವು ಒಂದು ಕಾಲದಲ್ಲಿ ಆ ಜೀವನನೇ ನಡೆಸ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ, ಆ ಥರನೇ ಯಾರು ಈ ಥರ ಊಟ ಮಾಡಿಕೊಂಡು ಪ್ರತಿಯೊಂದು ಕಷ್ಟಪಟ್ಟು ಬಂದಿರೋದು, ಅದರಿಂದ ಅದು ನೆನಪಾಯಿತು ನನಗೆ ಅಷ್ಟೇ, ಏನಿಲ್ಲ ಸ್ನೇಹಿತರೆ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.